ನಾನು ಇದೇ ಸಿದ್ದರಾಮಯ್ಯ CM ಇದ್ದಾಗ 2011ರ ಬ್ಯಾಚನ 370 ಮಕ್ಕಳು ಎಕ್ಸಾಮ್ ಬರೆದರು. ಅವ್ರನ್ನ ಎಲ್ಲ ಬೀದಿಗೆ ನಿಲ್ಲಿಸಿದ್ರು. KPSಸಿಂದ ಬಂದಂಥ ಆ ಲಿಸ್ಟನ್ನು ರದ್ದು ಮಾಡ್ತಾರೆ ಒಬ್ಬ ಹೆಣ್ಣುಮಗಳಿಗೋಸ್ಕರವಾಗಿ. ಆ ಹೆಣ್ಣುಮಗಳು ಯಾರು? ರಾಮನಗರದ ಸಿದ್ದಪ್ಪ ಅಂತ ಬಸ್ ಸ್ಟ್ಯಾಂಡ್ ಕಮಿಷನರು. ಈಗ ಆ ಹೆಣ್ಣುಮಗಳಿಗೆ ಕೆಲಸನೂ ಕೊಟ್ಬಿಟ್ಟವ್ರು ಇವರು. ಸಿದ್ದಪ್ಪನ ಚರಿತ್ರೆ ಗೊತ್ತಿಲ್ವ ಇವರಿಗೆ? ಆ ಮನುಷ್ಯ ನಾನು 370 ಮಕ್ಕಳ ಜೀವನ ಉಳಿಸ್ಲಿಕ್ಕೆ ಹೋದರೆ 200 ರೂಪಾಯಿ ಏನು ದಪ್ಪ ಇದೆ ಬೈಬಲ್ಲು ಇವ್ರು ಸಿದ್ದರಾಮಯ್ಯ ಕಾಲದಲ್ಲಿ ಮಾಡಿಸವ್ರೆ. ಅದಿಟ್ಕೊಂಡು ಆಟ ಆಡ್ತವ್ರಲ್ವಾ, ಬರಲಿ ಆ ಕಾಡಕ್ಕೆ. ಅದು 40 ವರ್ಷದಿಂದ ನಡೀತಾ ಇದೆ. ರಾಮಕೃಷ್ಣ ಹೆಗಡೆ ಕಾಲದಿಂದ ದೇವೇಗೌಡರ ಕುಟುಂಬ ಮುಗಿಸಬೇಕು ಅನ್ನೋದು ನಿರಂತರವಾಗಿ ನಡೆದಿದೆ. ಒಂದು ಜ್ಞಾಪಕ ಮಾಡಿಕೊಡ್ತೀನಿ. ಇವತ್ತು ನಾವು ಹೊಂದಿರ್ಬೋದು BJP. ನಾವು 2009-10 ಸೆಕೆಂಡ್ ಸ್ಯಾಟರ್ಡೆ ಸಂಡೇ ನಿಮ್ಮ ಕ್ಯಾಸೆಟ್ ಹಳೆ ತೆಗೀರಿ. ಸೆಕೆಂಡ್ ಸ್ಯಾಟರ್ಡೆ ಸಂಡೇ ರಜಾ. ಇಡೀ ರಾಜ್ಯದ ಎಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಿಗೆ ಆ ಸಬ್ ರಿಜಿಸ್ಟ್ರಾರ್ಗಳಿಗೆ ರಜಾ ಕೊಡದೆ ದೇವೇಗೌಡರ ಕುಟುಂಬದವರು ಎಲ್ಲೆಲ್ಲ ಆಸ್ತಿ ಮಾಡವ್ರೆ ಅದೆಲ್ಲ ಮಾಹಿತಿ ಬೇಕು ಅಂತ ಹೇಳಿ 2 ದಿನ ರಜದ ದಿವಸ ಏನು ಇಂಚು ಸರ್ವೆ ಮಾಡಿದ್ರು, ಏನು ಮಾಡ್ಕೊಂಡ್ರದ್ರಿಂದ ಇದು ನಡೀತಾನೇ ಇದೆ ನಿರಂತರವಾಗಿ. ಬೆಂಗಳೂರು ನಗರ ಲೂಟಿ ಮಾಡಿದ್ದಾರೆ. ನನಗೆ ಈ ನಾಡಿನ ಜನ 5 ವರ್ಷ ಸರ್ಕಾರ ನನ್ನ ಕೈಯಲ್ಲಿ ಏನಾದರೂ ಕೊಟ್ಟಿದ್ರೆ ಈಗಲೂ ಹೇಳ್ತೀನಿ ಮುಂದಕ್ಕೆ, ನನಗೇನು ರಾಜಕೀಯದ ವೈಯಕ್ತಿಕವಾದ ಆಸೆಗಳಿಗಿಂತ ಹೆಚ್ಚಾಗಿ ಈ ರಾಜ್ಯ ಸಂಪತ್ತು ಭರಿತವಾದಂಥ ರಾಜ್ಯ. ಇವತ್ತು 7 ಲಕ್ಷ ಕೋಟಿ ಸಾಲಕ್ಕೆ ಹೋದರು. ನಾನು 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದೆ. 2006ರಲ್ಲಿ 2,500 ಕೋಟಿ ಸಾಲ ಮನ್ನಾ ಮಾಡಿದೆ. ಅವತ್ತು ನನ್ನ ಬಜೆಟ್ 34,000 ಕೋಟಿ. ಎಷ್ಟು ಕಾಲೇಜು? 180 ಪ್ರಥಮ ದರ್ಜೆ ಕಾಲೇಜು, 500 ಜೂನಿಯರ್ ಕಾಲೇಜು, 1,400 ಹೈಸ್ಕೂಲುಗಳು, 56,000 ಜನ ಟೀಚರ್ನ ಆಯ್ಕೆ ಮಾಡಿದೆ. ಈ ಸರ್ಕಾರದಲ್ಲಿ ಏನು ಕೊಟ್ಟವ್ರೆ? ಎಷ್ಟು ಜನಕ್ಕೆ ಉದ್ಯೋಗ ಕೊಟ್ಟರು ಮಕ್ಕಳಿಗೆ? ಈಗ ಯಾಕೆ ಇಷ್ಟು ಸಾಲ ಮಾಡ್ತಾವ್ರೆ? ಈ ಬಜೆಟಲ್ಲಿ ಇನ್ನೆಷ್ಟು ಲಕ್ಷ ಕೋಟಿ ಹೋಯ್ತದೋ ಸಾಲ ಗೊತ್ತಿಲ್ಲ. ಯೂನಿವರ್ಸಿಟಿನೂ ಮುಚ್ತೀವಿ ಅಂತ ಹೇಳ್ತಾರೆ, ಮುಚ್ಕೊಳ್ಳಿದೆ. ಇರಲಿ, ಆಮೇಲೆ ನೋಡೋಣ. ದೇವೇಗೌಡರು